ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಗುರುವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:30 ಆಗ್ತಾ ಇದೆ. ಪೂಜೆ ಮಾಡಬೇಕು. ಇವತ್ತು ಗುರುವಾರ, ಆದ್ರಿಂದ ವಾರ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಮುಕ್ಕಾಲ್ ಭಾಗದಷ್ಟು ಕೆಲಸ ಮುಗಿಸಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಸ್ನಾನನೂ ಕೂಡ ಮಾಡ್ಕೊ ಬಂದೆ ನಾನು. ಇವಾಗ ಪೂಜೆ ಮಾಡಬೇಕು. ಹಾಗೆ ಕೆಲಸ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೊಂದು 1/4% ಮಾಡಿದ್ರೆ ಮುಗೀತು. ಬನ್ನಿ ಈಗ ನೋಡಿ, ನನ್ನ ಮಗ ಟಿವಿ ಹಾಕೊಂಡು ಟಿವಿ ನೋಡ್ತಾ ಕೂತಿದ್ದಾನೆ. ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿದೆ. ಈಗ ಬಕೆಟಿಗೆ ತಗೋಬಿಡ್ತೀನಿ. ಬೆಳಗ್ಗೆನೂ ಕೂಡ ಬಟ್ಟೆ ವಾಶ್ಗೆ ಹಾಕಿ ಒಣಗಾಕಿದ್ದೆ, ಹಾಗಾಗಿ ಅದನ್ನು ಕೂಡ ತಗೊಂಡು ಬರಬೇಕು ಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು. ಈಗ ಬಟ್ಟೆಗಳೆಲ್ಲ ಬಕೆಟ್ಗೆ ಹಾಕೋತಾ ಇದ್ದೀನಿ, ವಾಶ್ ಆಗಿರೋ ಬಟ್ಟೆಗಳು ಇದು. ಇನ್ನು ಒಂದು ಸ್ವಲ್ಪ ಜೀನ್ಸ್ ಪ್ಯಾಂಟ್ಗಳೆಲ್ಲ ಇದೆ, ಅದನ್ನು ಕೂಡ ವಾಶ್ ಮಾಡಬೇಕು. ಇವಾಗ ಆಗೋದಿಲ್ಲ, ಟೈಮ್ ಆಗೋಗಿದೆ. ಹಾಗಾಗಿ ನಾಳೆ ವಾಶ್ ಮಾಡ್ಕೋತೀನಿ ಅದನ್ನ. ಇವಾಗ ಇದಿಷ್ಟು ಮೇಲೆ ಒಣಗಾಕ್ಬಿಟ್ಟು ಬೆಳಗ್ಗೆ ಹಾಕಿರೋ ಬಟ್ಟೆಗಳೆಲ್ಲ ತಗೊಂಡ್ ಬರ್ತೀನಿ ನಾನು. ನೋಡಿ, ನನ್ನ ಮಗಳು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನನ್ಗಿಂತ ಫಸ್ಟೇ ಹೋಗ್ತಾ ಇದ್ದಾಳೆ ಅವಳು ಬಟ್ಟೆ ಒಣಗಾಕೋದಿಕ್ಕೆ. ಏನೋ ನೋಡಿ, ನನ್ಗಿಂತ ಫಸ್ಟ್ ನನ್ನ ಮಗಳೇ ಹೋಗ್ತಾ ಇದ್ದಾಳೆ. ಏನೋ ಅವಳೇ ಬಟ್ಟೆ ಒಣಗಾಕ್ಬಿಡೋಳ ರೀತಿ ಫಸ್ಟ್ ಅವಳು ಮೇಲೋಗ್ತಾ ಇದ್ದಾಳೆ. ನಿಧಾನ ಮಗಳು. ಹಾ, ಹಾಯ್ ಮಾಡು, ಸೇ ಹಾಯ್. ನಡೀರಿ. ನೋಡಿ, ಬೆಳಗ್ಗೆ ಬಟ್ಟೆ ಒಣಗಾಕಿದ್ದೆ, ಇದನ್ನೆಲ್ಲ ತೆಗಿಬೇಕು. ಇವಾಗ ತೆಗೆದ್ಬಿಟ್ಟು ಈ ಬಟ್ಟೆಗಳು, ವಾಶ್ ಆಗಿರೋ ಬಟ್ಟೆಗಳು ಒಣಗಾಕ್ಬೇಕು. ಒಣಗಾಕ್ತೀನಿ ಇವಾಗ. ಫಸ್ಟು ಅದನ್ನೆಲ್ಲ ತೆಕ್ಕೊಬಿಡ್ತೀನಿ. ಈಗ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ಬಮ್ಮ, ಇಲ್ಲೇ ಇದ್ದೀನಿ. ನನ್ನ ಮಗಳು ಹೊಳ್ತಾ ಇದ್ದಾಳೆ. ಹಾಯ್. ಇವಾಗ ಬಟ್ಟೆ ಮಡ್ಚೋದಿಕ್ಕೆ ಆಗೋದಿಲ್ಲ. ಹೆಂಗೆ ಆಡ್ತಾ ಇದ್ದಾಳೆ ನನ್ನ ಮಗಳು. ನೋಡಿ, ಚಿಕ್ಕ ಪಾಪು ಕುದುರೆ ಚೇರ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಏನೋ ಕೂಗ್ತಿದ್ದಲ್ಲ ಲಕ್ಷ್ಮಿ? ಅಪ್ಪ ಬಂತು ಅಂತ ಕೂಗೋದು. ಬಟ್ಟೆಗಳು ಮಡ್ಚ್ಬೇಕು, ಆಮೇಲೆ ಮಡ್ಚಿರ್ತೀನಿ. ನಾಳೆ ಆದ್ರೂ ಬೆಳಗ್ಗೆ ಮಡ್ಚ್ಕೊಬಿಡ್ತೀನಿ. ಇವಾಗ ಪೂಜೆ ಮಾಡ್ಕೊಬಿಡ್ತೀನಿ. ಈಗ ಪೂಜೆ ಮಾಡ್ಬೇಕು. ಬಿಡ್ಲಾ? ಇವತ್ತೆಲ್ಲ ಬರೀ ಬೀಳದೆ ನನ್ನ ಮಗಳು ಬೆಳಗ್ಗೆಯಿಂದನು. ಆಯ್ತು ಬಾ ಚಿನಿ, ಆಯ್ತು ಬಾ, ಅಳ್ಬಾರ್ದು ಬಾ. ಈಗ ಹೇಗಿದ್ರು ಗುರುವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ವಾ, ಸ್ವಲ್ಪ ಬಾಬಂಗೆ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ನಾನು ಹೆಸರು ಬೇಳೆ ಮತ್ತೆ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ಇಡಬೇಕು. ಸ್ವಲ್ಪ ಏನು ಸಕ್ಕರೆ ಪೊಂಗಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋದ್ವಾರನೇ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಕೊಬ್ಬರಿ ಇರ್ಲಿಲ್ಲ, ನಮ್ಮ ಮನೆಯವರು ಕೊಬ್ಬರಿ ತಗೊಬಂದಿರ್ಲಿಲ್ಲ. ಹಾಗಾಗಿ ಇವತ್ತಾದ್ರೂ ಕೂಡ ಬಾಬಾಗೆ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಪೊಂಗಲ್ಗೆ ಅಕ್ಕಿ ಮತ್ತೆ ಹೆಸರು ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೋತೀನಿ ನೈವೇದ್ಯಕ್ಕೆ. ಪೂಜೆ ಮಾಡ್ಬೇಕು. ಇನ್ನು ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಬೇಕು.
ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ಬೇಕಾಗುತ್ತೆ, ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ವಾರಗಳಲ್ಲಿ ಕೆಲಸ. ಹಾಗಾಗಿ ಈಗ ಹಾಲು ಕೂಡ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಈಗ ಇದು ಕೂಗಷ್ಟರಲ್ಲಿ ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಕೊಬಿಟ್ಟು ಪೂಜೆ ಮುಗಿಸ್ಕೊತೀನಿ. ಹಾಗೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆನೆ ಹೊಸ್ಲು ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲೆ ಬಿಟ್ಟು ಗಂಧನ ಕಡ್ಡಿ ಬೆಳಗಬೇಕು. ಆದರೆ ಆಗೋದಿಲ್ಲ ನನ್ನ ಮಗಳು ಇಟ್ಕೊಂಡು ನನಗೆ. ಹಾಗಾಗಿ ಬೆಳಗ್ಗೆ ಟೈಮು ನಾನು ಪೂಜೆ ಮಾಡೋದಿಲ್ಲ. ನಾನು ಯಾವಾಗಲೂ ಕೂಡ ಸಂಜೆ ಟೈಮೇ ವಾರದಲ್ಲಿ ಪೂಜೆ ಮಾಡೋದು. ಹಾಗಾಗಿ ನೋಡೋಣ, ನನ್ನ ಮಗಳು ಸ್ವಲ್ಪ ದೊಡ್ಡೋಳ ಆದಮೇಲೆ 2 ಟೈಮು ಮಾಡ್ತೀನಿ, ಬೆಳಗ್ಗೆ ಮತ್ತು ಸಂಜೆ ಪೂಜೆ. ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ನಮ್ಮ ಮನೆಯಲ್ಲಿ ಬಾಬಾ ವಿಗ್ರಹ ಇಲ್ಲ, ಆದ್ರೂ ನಾನು ಗುರುವಾರ ಪೂಜೆ ಮಾಡ್ತೀನಿ. ಫೋಟೋ ಇದೆ, ವಿಗ್ರಹ ಇಲ್ಲ. ವಿಗ್ರಹ ತೊಗೊಬಂದ್ರೂ ಇಡೋಕ್ಕೆ ನನಗೆ ಜಾಗ ಇಲ್ಲ, ಹಾಗಾಗಿ ನಾನು ತೊಗೊಂಡು ಬಂದಿಲ್ಲ. ಬೇರೆ ಮನೆ ಶಿಫ್ಟ್ ಆದರೆ ನೋಡೋಣ, ವಿಗ್ರಹ ಒಂದು ಚಿಕ್ಕದು ಚೆನ್ನಾಗಿರೋದು ತೊಗೋತೀನಿ. ಅಲ್ಲಿವರೆಗೂ ಫೋಟೋಗೆ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡ್ತೀನಿ ನಾನು ವಾರಗಳಲ್ಲಿ. ಹಾಗೆ ತುಳಸಿಗೂ ಕೂಡ ಇವಾಗ ಅರ್ಶಿನ ಕುಂಕುಮ ಹಚ್ಕೋತಾ ಇದ್ದೀನಿ. ಬೇಗ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗುಂಗೆ ಸ್ವಲ್ಪ ಓದೋದಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗಬೇಕು. ನೋಡಿ, ನನ್ನ ಮಗಳು ರಂಗೋಲೆ ಬಿಟ್ಟಿದ್ದೀನಿ, ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಯಾವ ರೀತಿ ಮಾಡಿದಾಳೆ ಅಂತ ಎಲ್ಲ ಅಳಿಸ್ಬಿಟ್ಟಿದ್ದಾಳೆ. ಹಿಂಗೇನೆ ರಂಗೋಲೆ ಬಿಟ್ಟು ಒಳಗಡೆ ಹೋಗಿ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗಿರ್ತೀನಿ, ಅಳಿಸ್ಬಿಟ್ಟಿರ್ತಾಳೆ. ನನ್ಗೆ ಗೊತ್ತೇ ಇರೋದಿಲ್ಲ. ಇವಾಗ ನೋಡ್ತಾ ಇದ್ದೀನಿ, ನಾನು ಪೂಜೆ ಮಾಡಿಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ತುಳಸಿದೊಂದು ಅಳಿಸಿಲ್ಲ, ತುಳಸಿದೊಂದು ಬಿಟ್ಟಿದ್ದಾಳೆ. ಅದೊಂದು ಬಿಟ್ಟು ಹೊಸ್ಲದ್ ಮಾತ್ರ ಅಳಿಸ್ಬಿಟ್ಟಿದ್ದಾಳೆ ರಂಗೋಲಿ. ಪೂಜೆ ಎಲ್ಲ ಮುಗೀತು. ಇವಾಗ ಕುತ್ಕೊಂಡೆ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಪೂಜೆ ಮಾಡ್ತಾ ಇದ್ದೀನಿ. ಒಳಗಡೆ ಯಾವಾಗ ಹೊಸ್ಲೋದು ರಂಗೋಲಿ ಅಳಿಸಿದಾಳೆ ಗೊತ್ತೇ ಇಲ್ಲ. ಏನು ಮಾಡೋದಿನ್ನು, ಒಡೆಯೋದಕ್ಕೂ ಆಗೋದಿಲ್ಲ, ಅಳ್ತಾಳೆ. ಹೊಡೆದ್ರೆ ಹೇಳ್ತಾ ಇರ್ತೀನಿ ಅಳಿಸ್ಬೇಡ ಅಂತ ಅಂದ್ಬಿಟ್ಟು. ಆದ್ರೂ ಹಿಂಗೆ ಅವ್ರು ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಪೂಜೆ ಮಾಡೋಕ್ಕಂತ ಬಂದಿರ್ತೀನಿ. ಎಷ್ಟೋ ಸಲ ಈ ರೀತಿ ಮಾಡಿದಾಳೆ, ಇದೇ ಫಸ್ಟ್ ಅಲ್ಲ. ಎಷ್ಟೋ ಈ ರೀತಿ ಹೊಸ್ಲದು ರಂಗೋಲಿ ಎಲ್ಲ ಅಳಿಸ್ಬಿಟ್ಟಿರ್ತಾಳೆ. ಏನು ಮಾಡೋದು, ಅವಳು ದೇವರಿದ್ದಂಗೆ ಅಲ್ವಾ, ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಹೋಗ್ಲಿ ಬಿಡು, ದೇವ್ರು ನೋಡ್ಕೊತಾನೆ. ಅವಳು ಚಿಕ್ಕ ಪಾಪು ಅಲ್ವಾ, ಹಾಗಾಗಿ ಅವಳು ದೇವ್ರಿದ್ದಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ. ಇವಾಗ ನೀರು ಕುಡಿತಾ ಇದ್ದೀನಿ, ದಾವಾಗ್ತಾ ಇದೆ ಸಖತ್ತು. ಈಗ ಕುಕ್ಕರ್ ತಣ್ಣಗಾಗಿದೆ, ಹೋಗ್ಬಿಟ್ಟು ಸ್ವಲ್ಪ ಪೊಂಗಲೆಲ್ಲ ನೀಟಾಗಿ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ರೆ ತೊಗೊಂಡೋಗೋದಿಕ್ಕೆ ಸರಿ, ಬಿಸಿ ಬಿಸಿ ಇದ್ದರೆ ತೊಗೊಂಡೋಗೋದಿಕ್ಕೆ ಆಗೋದಿಲ್ಲ ಟೆಂಪಲ್ಗೆ. ಹಾಗಾಗಿ ಇವಾಗ ನೀರು ಕುಡಿದ್ಬಿಟ್ಟು ಹೋಗಿ ರೆಡಿ ಮಾಡ್ತೀನಿ ಪೊಂಗಲ್ಲು. ಕೊಬ್ಬರಿ ಬೇರೆ ಇಲ್ಲ, ಕೊಬ್ಬರಿ ಇದೆ ಆದರೆ ಸಿಪ್ಪೆ ಕೊಬ್ಬರಿ, ಅದನ್ನು ಬಿಡಿಸ್ಕೋಬೇಕು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಸ್ವಲ್ಪ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀರು ಕುಡಿದ್ಬಿಟ್ಟು ಹೋಗ್ತೀನಿ. ಈಗ ಕೊಬ್ಬರಿನ ಇದು ಮಾಡಿಸ್ಕೋತೀನಿ, ಸಿಪ್ಪೆ ಕೊಬ್ಬರಿ, ಹಾಗಾಗಿ ಓಪನ್ ಮಾಡಿಸ್ಕೋತೀನಿ. ನನ್ನ ಮಗಳು ರೂಮಲ್ಲಿ ತೆಗೆದು ಬೆಡ್ ಮೇಲೆ ಹಾಕಿದ್ದಾಳೆ ಕೊಬ್ಬರಿನ, ಬೆಡ್ ಮೇಲೆ ಬಿಸಾಕೋಳೆ. ಹಂಗಾಗಿ ಈಗ ಕೊಬ್ಬರಿ ತುರ್ಕೊಂಡು ಬೇಗ ಮಾಡ್ಕೋಬೇಕು. ಸಾರಿ ರೀ, ಇಲ್ವೇನಾ ಚಿನಿ, ಎಷ್ಟು ಅಂತ ಕೊಡೋದು ಮಗ್ನಿ ನಿನ್ಗೆ? ಡೈಲಿ ಹಾಳು ಮಾಡ್ಕೋಬತ್ತಿಲ್ಲ ಚಿನಿ, ಏನಾದ್ರು ಒಂದೊಂದು. ನೀನ್ ಮಾತಾಡ್ಬೇಡ, ನೀನು ಡೈಲಿ ಇದೇ ಆಯ್ತು ನಿಂದು. ನೋಡಿ, ರೇಸರ್ ಹಾಳು ಮಾಡ್ಕೊ ಬಂದವನೇ ನನ್ ಮಗ. ಏನಾದ್ರು ಡೈಲಿ ಇಲ್ಲ ಒಂದ್ ಪೆನ್ಸಿಲ್ ಹಾಳು ಮಾಡ್ಕೋಬತ್ತಾನೆ, ಶಾರ್ಪ್ನರ್ ಹಾಳು ಮಾಡ್ಕೋಬತ್ತಾನೆ, ಇರೇಸರ್ ಹಾಳು ಮಾಡ್ಕೋಬರ್ತಾನೆ. ಎಷ್ಟು ಅಂತ ತಗೊಳೋದು ಅವನ್ಗೆ? ಬಿದ್ದಿ ಹೊಟ್ಟಾಯ್ತು, ತಗೋ ಆಯ್ತು. ಚಿನಿ, ನ್ಯಾಪ್ಕಿನ್ ಎತ್ಕೊಂಡು ಹೋಗು, ನ್ಯಾಪ್ಕಿನ್ ಎತ್ಕೋಬ ಅಲ್ಲಿ. ಆಯ್ತು, ಕೊಬ್ಬರಿ ಕೊಡು ಚಿನ್ನಮ್ಮ, ಕೊಡಮ್ಮ. ನನ್ನ ಮಗುಂಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕ್ ಬುಧವಾರದಿಂದ.
ಹಾಗಾಗಿ ಓದ್ಕೋತಾ ಇದ್ದಾನೆ ಕುತ್ಕೊಂಡು. ರಿವಿಷನ್ ಮಾಡಿಸ್ತಾ ಇದ್ದಾರೆ ಅವರಪ್ಪ. ಮತ್ತಿನ್ನೇನು? ಆಯ್ತು ಬರಿಯಪ್ಪ, ಬೇಗ ಬೇಗ ಮುಗಿಸು. ದೇವಸ್ಥಾನಕ್ಕೆ ಹೋಗೋಣ 7:30ಗೆ ಬಾಬಾ ಟೆಂಪಲ್ಗೆ. ಬೇಗ ಬೇಗ. ಕನ್ನಡ ದೇವಸ್ಥಾನದಿಂದ ಬಂದು ಹೇಳ್ಕೊಡ್ತೀನಿ, ಕನ್ನಡ ಮ್ಯಾಥ್ಸ್. ಇವಾಗ ಇಂಗ್ಲಿಷಾ ಬರೀತಾ ಇರೋದು? ಸರಿ ಮುಗಿಸು. ಇವಾಗ ಹೋಗಿ ಪೊಂಗಲ್ ಮಾಡ್ಬಿಡ್ತೀನಿ. ಆಯ್ತು ಕೊಬ್ಬರಿ. ಇವಾಗ ಇದನ್ನ ತುರ್ಕೊಬಿಡ್ತೀನಿ. ತುರ್ಕೊಬಿಟ್ಟು ಪೊಂಗಲ್ ಮಾಡ್ಕೊಬಿಡ್ತೀನಿ. ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ, ಬಾಬಾ ಟೆಂಪಲ್ಗೆ. ಇಲ್ಲೇ ನಮ್ಮ ಗೋಕುಲಂ ಹತ್ರ ಇರೋ ಬಾಬಾ ಟೆಂಪಲ್ಗೆನೆ ಹೋಗ್ತಾ ಇರೋದು. ಸಿಟಿಗೇನು ಹೋಗ್ತಿಲ್ಲ ನಾವು. ಹತ್ರ ಆಗುತ್ತೆ, ಬೇಗ ಹೋಗಿ ಬೇಗ ಬರ್ಬೋದು ಮಕ್ಳನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಕೂಡ ಇಲ್ಲೇ ಗೋಕುಲಂ ಹತ್ರ ಇರೋ ಬಾಬಾ ಟೆಂಪಲ್ಗೆನೆ ಹೋಗೋದು. ಪ್ರಸಾದನೂ ಇವಾಗ ರೆಡಿ ಆಯಿತು. ಈಗ ಬಾಕ್ಸ್ ಹಾಕೊಂಡಿದ್ದೀನಿ. ಇವಾಗ ಹೊರಡಬೇಕು ಅಷ್ಟೇನೆ. ಟೈಮು 8 ಗಂಟೆ ಆಗಿದೆ. ಅವನಿಗೆ ಓದಿಸ್ತಿದ್ರಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಇನ್ನೂ ಪೂಜೆ ಮುಗ್ದಿರುತ್ತೆ, ಇನ್ನ ಹೋಗ್ಬೋದು. ಬನ್ನಿ ನೋಡಿ, ಪ್ರಸಾದನೂ ರೆಡಿ ಆಯಿತು. ಸಕ್ಕರೆ ಪೊಂಗಲ್ಲು ಇವಾಗ ತಗೊಂಡೋಗ್ಬೇಕಷ್ಟೇನೆ. ಇವಾಗ ಒಂದು ಬ್ಯಾಗ್ ಹಾಕ್ಕೊಂಡು ತಗೊಂಡೋಗ್ತೀನಿ. ಹೋಗ್ತಾ ಇದ್ದೀವಿ ಇವಾಗ. ನನ್ನ ಮಗಳು ಇವತ್ತು ಮುಂದೆ ಕೂತ್ಕೊಬಿಟ್ಟಿದ್ದಾಳೆ. ಯಾವಾಗಲೂ ಹಿಂದೆ ಕೂತ್ಕೋತಾ ಇದ್ಲು. ಇವತ್ತು ನನ್ನ ಮಗ ಹಿಂದೆ ಕೂತಿದ್ದಾನೆ, ಅವಳು ಮುಂದೆ ಕೂತಿದ್ದಾಳೆ. ಮನೇಲಿ ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ತುಂಬ ಸೆಕೆ ಆಗ್ತಿತ್ತು. ಇವಾಗ ಹೊರಗಡೆ ಎಷ್ಟು ತಣ್ಣಗೆ ಅನ್ನಿಸ್ತಾ ಇದೆ ಗೊತ್ತಾ. ಈಗ ದೇವಸ್ಥಾನದ ಹತ್ರ ಬಂದ್ವಿ, ಅಷ್ಟೇನು ಜನ ಇರಲಿಲ್ಲ. ಅಂದರೆ ಬಂದು ಹೋಗ್ತಾ ಇದ್ರು, ಹಾಗಾಗಿ ಜನ ರಶ್ ಇರಲಿಲ್ಲ. ಯಾಕಂತಂದರೆ ಪೂಜೆ ಎಲ್ಲ ಆಲ್ರೆಡಿ ಮುಗ್ದಿತ್ತಲ್ಲ, ಹಾಗಾಗಿ. ಹಾಗೆ ಪ್ರಸಾದನೂ ಕೂಡ ಕೊಟ್ಟಿದ್ರು. ವಾಂಗಿಬಾತ್ ಏನೋ ಮಾಡಿಸಿದ್ರು ಯಾರೋ. ಹಾಗಾಗಿ ನಿಂತ್ಕೊಂಡು ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೂತ್ಕೊಂಡು ತಿಂತಾ ಇದ್ದೀವಿ ನಾನು ನನ್ನ ಮಕ್ಕಳು. ಹಾಗೆ ದೇವಸ್ಥಾನದಿಂದ ಬರಬೇಕಾದ್ರೆ ನಮ್ಮ ಮನೆಯವರು ಏನಾದರೂ ಚಾಟ್ಸ್ ತಿಂತೀರಾ ಅಂತ ಕೇಳಿದ್ರು. ಹಾಗಾಗಿ ಗೋಬಿ ತಿಂದು ಸುಮಾರು ದಿನ ಆಗಿತ್ತು, ಗೋಬಿ ಕೊಡಿಸಿ ಅಂತ ಹೇಳಿದೆ. ಈಗ ಮೇಟ್ಕಳ್ಳಿ ಹತ್ರ ಬಂದಿದ್ದೀವಿ. ಇಲ್ಲಿ ಮೇಟ್ಕಳ್ಳಿ ಹತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ, ಶ್ರುತಿ ಗೋಬಿ ಸೆಂಟರ್ ಅಂತ ಹೇಳಿಬಿಟ್ಟು. ಹಾಗಾಗಿ ಯಾವಾಗಲೂ ನಾವು ಇಲ್ಲಿಗೆ ಬಂದು ತಿನ್ನೋದು. ಹಾಗೆ ಪಾರ್ಸಲು ಕೂಡ ಇಲ್ಲೇ ತೊಗೊಂಡು ಬರೋದು ನಮ್ಮ ಮನೆಯವರು. ನೀವು ಒಂದ್ಸಲ ಈ ಸೈಡ್ ಇರೋರಾದರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕೊಡ್ತಾರೆ ಗೋಬಿ. ಓಕೆ, ಇವಾಗ ಮನೆಗೆ ಬಂದ್ವಿ. ಗೋಬಿ ಪಾರ್ಸಲ್ ತೊಗೊಂಡು ಅಲ್ಲೇ ತಿನ್ನೋದ ಅಂತ ಅಂದ್ಕೊಂಡ್ವಿ. ನನ್ನ ಮಗಳು ಮಲ್ಕೊಬಿಟ್ಟಿದ್ಲು, ಹಾಗಾಗಿ ತಿನ್ನೋದಕ್ಕಾಗಲಿಲ್ಲ. ಮನೆಗೆ ಪಾರ್ಸಲ್ ತೊಗೊಬಂದಿದ್ದೀವಿ. ಸುಮಾರು ದಿನ ಆಗಿತ್ತು ತಿಂದು, ಅದಕ್ಕೋಸ್ಕರ ತೊಗೊಬಂದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.